ಟಿ.ಇ.ಟಿಗೆ ಸಂಬಂಧಪಟ್ಟ ಹಾಗೆ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆಧುನಿಕ ಆವರ್ತಕ ಕೋಷ್ಟಕದ ಬಗ್ಗೆ ನೋಡೋಣ. ಟೋಟಲ್ ಎಲಿಮೆಂಟ್ಸ್ 118 ಇವೆ. ಅವುಗಳು ನ್ಯಾಚುರಲ್ ಆಗಿ 94 ಸಿಕ್ಕರೆ ಲ್ಯಾಬ್ರೋಟ್ರಿ ಅಂದರೆ ಮ್ಯಾನ್ ಮೇಡ್ ಮಾಡಿರೋದು 24. ಈ ಧಾತುಗಳನ್ನು ಕಂಡು ಹಿಡಿದವರು ಮತ್ತು ಅವುಗಳನ್ನು ಜೋಡಿಸಿದವರ ಬಗ್ಗೆ ನೋಡೋಣ, ಅದರ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಫಸ್ಟಿಗೆ ಡೊಬೈನ್ರವರು 1829ರಲ್ಲಿ 3 ಧಾತುಗಳನ್ನು ಗುಂಪು ಮಾಡ್ತಾರೆ. ಮತ್ತು ಇವರು ಏನು ಮಾಡ್ತಾರೆ ಅಂದರೆ ಪರಮಾಣು ರಾಶಿಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ ಮೊದಲನೇ ಧಾತು ಮತ್ತು ಮೂರನೇ ಧಾತುಗಳ ಸರಾಸರಿಯು ಎರಡನೇ ಧಾತುಗೆ ಸಮವಾಗಿರುತ್ತೆ ಅಂತ ಹೇಳ್ತಾರೆ. A+C/2 B ಅಂತ ಬರೀತಾರೆ. ಇವ್ರದ್ದು ಥಿಯರಿ ತ್ರಿವಳಿಗಳ ನಿಯಮ, ಇದನ್ನು ಇಂಗ್ಲೀಷಲ್ಲಿ ಟ್ರಯಾಡ್ಸ್ ಅಂತ ಕರೀತಾರೆ. ಇವರು 3 ತ್ರಿವಳಿಗಳನ್ನ ಮಾಡ್ತಾರೆ ಪಟ್ಟಿಯನ್ನು. ಅವುಗಳು ಈ ರೀತಿಯಾಗಿವೆ. ನಾನು ಅದಕ್ಕೆ ಒಂದು ಟ್ರಿಕ್ಕನ್ನು ಬರೆದಿದ್ದೇನೆ, ಪ್ಲೀಸ್ BSc ಮಾಡಿ CBA ಆಗಿ ಅಂತ. P ಅಂದರೆ ಪೊಟ್ಯಾಷಿಯಮ್, L ಅಂದರೆ ಲೀಥಿಯಂ, S ಅಂದರೆ ಸೋಡಿಯಂ, B ಅಂದರೆ ಬೇರಿಯಂ, S ಅಂದರೆ ಸ್ಟ್ರಾನ್ಷಿಯಂ, C ಅಂದರೆ ಕ್ಯಾಲ್ಶಿಯಂ, C ಅಂದರೆ ಕ್ಲೋರಿನ್, B ಅಂದರೆ ಬ್ರೋಮಿನ್, I ಅಂದರೆ ಅಯೋಡಿನ್. ಅದಾದಮೇಲೆ ಇವರು ಏನು ಸಾಧನೆಗಳನ್ನು ಮಾಡಿದ್ದಾರೆ ಅಂದರೆ ವಿನೆಗರ್ ತಯಾರಿಸುವ ವಿಧಾನವನ್ನು ತಿಳಿಸಿದರು, ಭೂತೊಗಟೆಯಲ್ಲಿನ ಧಾತುಗಳ ಮೇಲೆ ವಿಫಲತೆಯನ್ನು ವಿವರಿಸಿದರು, ಪ್ಲಾಟಿನಮ್ಮನ್ನು ಕ್ರಿಯಾವರ್ಧಕವಾಗಿ ಬಳಸಿದರು ಮತ್ತು ಇದರಿಂದ ಹೈಡ್ರೋಜನ್ ಅನಿಲವನ್ನು ಹೊತ್ತಿಸುವ ಸಾಧನವನ್ನು ತಿಳಿಸಿದರು. ಇವ್ರದ್ದು ಡಿಮೆರಿಟ್ ಏನಂದರೆ ಇವು 3 ಪಟ್ಟಿಗಳನ್ನು ಮಾತ್ರ ಅವರಿಗೆ ಈ ಧಾತುಗಳನ್ನು ಮಾತ್ರ ಹೇಳಲು ಸಾಧ್ಯ ಆಯಿತು, ಮುಂದಿನ ಧಾತುಗಳಿಗೆ ಇದು ಹೇಳಲು ಅಸಾಧ್ಯವಾಯಿತು. ಆದ್ದರಿಂದ ಈ ನಿಯಮವು ಅಪ್ರಸ್ತುತವಾಯಿತು. ಡೊಬೈನ್ರವರ ನಂತರ ನ್ಯೂಲ್ಯಾಂಡ್ರವರು ಬರುತ್ತಾರೆ. 1863ರಲ್ಲಿ 56 ಧಾತುಗಳು ಮಾತ್ರ ಕಂಡುಬಂದವು. ಇವರು ನ್ಯೂಲ್ಯಾಂಡರವರು ಆಕ್ಟೇಟ್ ರೂಲನ್ನು ಪ್ರಸ್ತುತಪಡಿಸ್ತಾರೆ. ಅದನ್ನು ಅಷ್ಟಕ ನಿಯಮ ಎಂದು ಕರೆಯುತ್ತಾರೆ ಕನ್ನಡದಲ್ಲಿ. ಇದನ್ನು ಸರಿಗಮಪದನಿಸ ರೀತಿಯಲ್ಲೇ ಹೇಳ್ತಾರೆ, ಅಂದರೆ ಸಪ್ತ ಸ್ವರ. ಅವರು ಸಹ ಧಾತುಗಳನ್ನು ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸ್ತಾರೆ 1ರಿಂದ 7. 1 ಮತ್ತು 8ನೇ ಧಾತು ಸೇಮ್ ಪ್ರಾಪರ್ಟೀಸನ್ನು ತೋರಿಸ್ತವೆ ಅಂತ ಹೇಳ್ತಾರೆ. ಇವ್ರದ್ದು ಅನಾನುಕೂಲಗಳು ಏನು, ಡಿಮೆರಿಟ್ಸ್ ಏನು ಅಂದರೆ ಇವ್ರದಿಂದ ಅಂದರೆ 17ನೇ ಧಾತುವರೆಗೆ ಮಾತ್ರ ವಿವರಿಸಲಾಯಿತು. ಮತ್ತು ಇವ್ರು ಏನು ಮಾಡ್ತಾರೆ ಅಂದರೆ ಕೊಬಾಲ್ಟ್ ಮತ್ತು ನಿಕ್ಕಲ್ನ ಎಲ್ಲಿ ಇಡಬೇಕಂತ ಗೊತ್ತಾಗಲ್ಲ, ಅದಕ್ಕೆ ಇವೆರಡಕ್ಕೂ ಒಂದೇ ಸ್ಥಾನವನ್ನು ಒಂದೇ ಸ್ಥಳದಲ್ಲಿ ಇರಿಸ್ತಾರೆ. ಆಮೇಲೆ ಸೀಸಿಯಮ್ ಮತ್ತು ಲ್ಯಾಂಥಿನಿಯಮ್ನು ಸಹ ಅವರು ಒಂದೇ ಸ್ಥಳದಲ್ಲಿ ಇರಿಸ್ತಾರೆ. ಅದಾದಮೇಲೆ ಹಗುರ ಧಾತುಗಳಿಗೆ ಮಾತ್ರ ಸೀಮಿತವಾಗಿತ್ತು ಇವ್ರದ್ದು ಥಿಯರಿ. ಮತ್ತು ಮುಂಬರುವ ಧಾತುಗಳಿಗೆ ಯಾವುದೇ ಜಾಗ ನೀಡಿರಲಿಲ್ಲ ಅವರು. ಜಡ ಅನಿಲಗಳ ಆವಿಷ್ಕಾರದಿಂದ ಅಷ್ಟಕಗಳ ನಿಯಮ ಅಪ್ರಸ್ತುತವಾಯಿತು. ನ್ಯೂಲ್ಯಾಂಡ್ರವರ ನಂತರ ಮೆಂಡಲೀವ್ ಅವರು ಬರ್ತಾರೆ. 1989ರಲ್ಲಿ 63 ಧಾತುಗಳು ನಮಗೆ ತಿಳಿದಿರ್ತವೆ. ಆಮೇಲೆ ಇವರ ಪ್ರಸಿದ್ಧ ಬರಹ ಯಾವುದು ಅಂದರೆ ಕಾರ್ಬನಿಕ್ ರಾಸಾಯನಿಕ ಅಧ್ಯಯನ. ಇವರಿಗೆ 63 ಧಾತುಗಳು ಗೊತ್ತಿದ್ದರೂ ಸಹ ಫ್ಯೂಚರಲ್ಲಿ ಇನ್ನೂ ಧಾತುಗಳು ಬರಬಹುದು ಅಂತೇಳಿ ಇವರೇನು ಮಾಡ್ತಾರೆ ಅಂದರೆ ಖಾಲಿ ಜಾಗಗಳನ್ನು ಇರಿಸ್ತಾರೆ. ಇದು ನಮಗೆ ಒಂದು ಅನುಕೂಲವಾಗುತ್ತೆ, ಮೆರಿಟ್ ಆಗುತ್ತೆ. ಮತ್ತು ಆಮೇಲೆ ಇವರೇನು ಮಾಡ್ತಾರೆ, ಖಾಲಿ ಪ್ಲೇಸಲ್ಲಿ ಏನು ಮಾಡ್ತಾರೆ, ಅದರದ್ದು ಇಂದಿನ ಧಾತುವಿನ ಹೆಸರನ್ನು ತೆಗೆದುಕೊಂಡು ಎಲ್ಲದಕ್ಕೂ ಏಕ ಎನ್ನುವ ಪದವನ್ನು ಸೇರಿಸ್ತಾರೆ. ಏಕ ಬೋರಾನ್, ಏಕ ಅಲ್ಯೂಮಿನಿಯಂ, ಏಕ ಸಿಲಿಕಾನ್ ಎಂದು. ಏಕ ಬೋರಾನ್ ಅಂದರೆ ಸ್ಕ್ಯಾಂಡಿಯಂ, ಗ್ಯಾಲಿಯಂ, ಜರ್ಮೇನಿಯಂ. ಈ ರೀತಿಯಾಗಿ ನಾವು ಈಗ ಹೆಸರುಗಳನ್ನು ಕೊಟ್ಟಿದ್ದೇವೆ. ಒಂದು ಗುಣಗುಳ್ಳ ಧಾತುಗಳನ್ನು ಒಂದೇ ಕಂಬ ಸಾಲಿನಲ್ಲಿ ಇವರು ಜೋಡಿಸ್ತಾರೆ. ಆಮ್ಲಜನಕ ಮತ್ತು ಜಲಜನಕದಿಂದ ಉಂಟಾಗುವ ಸಂಯುಕ್ತಗಳ ಬಗ್ಗೆ ಇವರು ಜಾಸ್ತಿ ಗಮನವನ್ನು ಹರಿಸ್ತಾರೆ. ನ್ಯೂಲ್ಯಾಂಡ್ ಕೋಷ್ಟಕದಲ್ಲಿ ಒಂದೇ ಜಾಗದಲ್ಲಿ 2 ಧಾತುಗಳನ್ನು ಇಟ್ಟಿರ್ತಾರಲ್ಲ, ಯಾವುದು ಅಂದರೆ ಕೊಬಾಲ್ಟ್ ಮತ್ತು ನಿಕ್ಕಲ್ಲು, ಸೀಸಿಯಮ್ಮು ಮತ್ತು ಲ್ಯಾಂಥಿನಿಯಮ್ಮು. ಇವುಗಳನ್ನು ಬೇರೆ ಬೇರೆ ಜಾಗದಲ್ಲಿ ಇವರು ಜೋಡಿಸ್ತಾರೆ. ಆದರೆ ಇವ್ರದ್ದು ಡಿಮೆರಿಟ್, ಅನಾನುಕೂಲಗಳು ಏನು ಅಂತಂದರೆ ಹೈಡ್ರೋಜನ್ಗೆ ಇವರಿಗೆ ಸ್ಥಿರ ಸ್ಥಾನ ಕೊಡೋಕ್ಕಾಗಲ್ಲ ಮತ್ತು ಸಮಸ್ಥಾನಿಗಳ ಬಗ್ಗೆ ಇವರಿಗೆ ವಿವರಿಸೋಕೆ ಆಗೋದಿಲ್ಲ. ಮೆಂಡಲೀವರ ನಂತರ ಹೆನ್ರಿ ಮಾಸ್ಲೆ ಅವರು ಬರ್ತಾರೆ. 1913ರಲ್ಲಿ ಆಧುನಿಕ ಆವರ್ತಕ ಕೋಷ್ಟಕವನ್ನು ರಚಿಸ್ತಾರೆ. ಈ ಮುಂಚೆ ಬಂದ ಎಲ್ಲ ಸೈಂಟಿಸ್ಟ್ಗಳು ಪರಮಾಣು ರಾಶಿಯ ಬಗ್ಗೆ ಹೇಳಿದರೆ ಇವ್ರು ಏನು ಮಾಡ್ತಾರೆ ಅಂದರೆ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಎಂದು ಹೇಳುತ್ತಾರೆ. ಮಾಡರ್ನ್ ಪಿರಿಯಾಡಿಕ್ ಟೇಬಲ್, ಆಧುನಿಕ ಆವರ್ತಕ ಕೋಷ್ಟವು ಪೀರಿಯಡ್ಸ್ ಆವರ್ತಕ 7 ಹೊಂದಿವೆ. ಇಲ್ಲಿ ನೋಡ್ರಿ 7, 1, 2, 3, 4, 5, 6, 7 ಇದನ್ನು ಆವರ್ತಕಗಳು ಎಂದು ಕರೆಯುತ್ತಾರೆ. ತದನಂತರ ಗ್ರೂಪ್ಸ್, ಗುಂಪುಗಳು 18 ಗುಂಪುಗಳಿವೆ. 1, 2, 3, 4, 5 ಅದೇ ರೀತಿ 18ರವರೆಗೆ ಈ ರೀತಿಯಾಗಿ ಆಧುನಿಕ ಆವರ್ತಕ ಕೋಷ್ಟಕವನ್ನು ಜೋಡಿಸ್ತಾರೆ. ಯಾರು? ಹೆನ್ರಿ ಮಾಸ್ಲೋ ಅವರು. ಪಿರಿಯಾಡಿಕ್ ಟ್ರೆಂಡ್ಸ್ ಇನ್ ಪ್ರಾಪರ್ಟೀಸ್ ಅಂದರೆ ಅಟಾಮಿಕ್ ರೇಡಿಯಸ್ಸು, ಅಯಾನಿಕ್ ರೇಡಿಯಸ್ಸು, ಅಯನೈಸೇಷನ್ ಎಂಥಾಲ್ಪಿ ಇವುಗಳದ್ದು ಆವರ್ತಕದಲ್ಲಿ ಮತ್ತು ಗುಂಪುಗಳಲ್ಲಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ನಾನು ಒಂದು ಚಾರ್ಟ್ ರೂಪದಲ್ಲಿ ಬರೆದಿದ್ದೇನೆ. ಇದನ್ನು ವಿಡಿಯೋ ಪಾಸ್ ಮಾಡಿ ಬರೆದುಕೊಳ್ಳಿ. ಈ ಪ್ರಾಪರ್ಟೀಸ್ನ ನಾನು ಈಸಿ ವೇದಲ್ಲಿ ಬರ್ಕೊಂಡಿದ್ದೇನೆ. ಇದನ್ನು ನಾವು ಇಮ್ಯಾಜಿನ್ ಮಾಡ್ಕೋಬೇಕು ಆಧುನಿಕ ಆವರ್ತಕ ಕೋಷ್ಟಕ ಎಂದು.
ಪರಮಾಣು ಗಾತ್ರ ಪ್ರತಿಯೊಂದು ಪ್ರಾಪರ್ಟೀಸ್ನ ನಾನು ಇಲ್ಲಿ ಬರೆದಿದ್ದೇನೆ. ಪರಮಾಣು ಗಾತ್ರ ಮೇಲಿಂದ ಕೆಳಕ್ಕೆ ಚಲಿಸಿದಾಗ ಇದರದ್ದು ಗಾತ್ರ ಜಾಸ್ತಿ ಆಗ್ತದೆ. ಪರಮಾಣು ಗಾತ್ರ ಎಡದಿಂದ ಬಲಕ್ಕೆ ಹೋದಾಗ ಕಡಿಮೆ ಆಗ್ತದೆ. ಲೋಹದ ಗುಣ ಮೇಲಿಂದ ಕೆಳಕ್ಕೆ ಹೋದಾಗ ಜಾಸ್ತಿ ಆಗುತ್ತೆ. ಲೋಹದ ಗುಣ ಎಡದಿಂದ ಬಲಕ್ಕೆ ಹೋದಾಗ ಕಡಿಮೆ ಆಗುತ್ತದೆ. ಮತ್ತು ವೇಲೆನ್ಸಿ ಎಲೆಕ್ಟ್ರಾನ್ಗಳು ಸೇಮ್ ಇರ್ತವೆ, ಬಟ್ ಕವಚಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾವಾಗ ಅಂದರೆ ಮೇಲಿಂದ ಕೆಳಕ್ಕೆ ಚಲಿಸಿದಾಗ. ವೇಲೆನ್ಸಿ ಎಲೆಕ್ಟ್ರಾನ್ಸು ಡಿಫ್ರೆಂಟ್ ಇರುತ್ತೆ, ಬಟ್ ಕವಚಗಳ ಸಂಖ್ಯೆ ಕಾನ್ಸ್ಟೆಂಟ್ ಇರುತ್ತೆ. ಯಾವಾಗ ಅಂದರೆ ಎಡದಿಂದ ಬಲಕ್ಕೆ ಚಲಿಸಿದಾಗ. ಇಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವ ಪ್ರವೃತ್ತಿ ಮೇಲಿಂದ ಕೆಳಕ್ಕೆ ಸಾಗಿದಂತೆ ಕಡಿಮೆಯಾಗುತ್ತದೆ. ಎಲೆಕ್ಟ್ರಾನ್ ಪಡೆದುಕೊಳ್ಳುವ ಪ್ರವೃತ್ತಿ ಜಾಸ್ತಿ ಆಗುತ್ತೆ ಎಡದಿಂದ ಬಲಕ್ಕೆ ಚಲಿಸಿದಾಗ. ಪರಮಾಣು ಕಕ್ಷೆ ಕವಚಗಳು KLM ಇರುತ್ತೆ. ಗರಿಷ್ಠ ಸಂಖ್ಯೆ 2, 8, 18, 12. ಇದನ್ನು ಯಾವ ರೀತಿಯಾಗಿ ಪಡೆದುಕೊಳ್ತೀವಿ ಅಂತ ಇಲ್ಲಿ ಸೂತ್ರ ಕೊಟ್ಟಿದ್ದಾರೆ. 2n². n ಅನ್ನೋದು 1, 2, 3 ಕವಚದ ಸಂಖ್ಯೆ ಆಗಿರುತ್ತದೆ. K ಅಂದರೆ 1, L ಅಂದರೆ 2, M ಅಂದರೆ 3, n ಅಂದರೆ 4. ಈ ರೀತಿಯಾಗಿ ಇದು 2023 TETಯಲ್ಲಿ ಈ ಕ್ವಶನ್ ಬಂದಿರುತ್ತದೆ. M ಕವಚದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಎಂದು ಕೇಳಿದ್ದಾರೆ. ಈಗ ಕವಚದಲ್ಲಿ ಉಪಕವಚದ ಹೆಸರುಗಳು. Kದಲ್ಲಿ S ಸಬ್ಶೆಲ್ ಇರುತ್ತೆ, L ಅಲ್ಲಿ SP ಇರುತ್ತೆ, M ಅಲ್ಲಿ SPD ಇರುತ್ತೆ, N ಅಲ್ಲಿ SPDF ಇರುತ್ತೆ. ಇದು 2024ರಲ್ಲಿ M ಕವಚದ ಒಟ್ಟು ಕಕ್ಷೆಗಳ ಸಂಖ್ಯೆ ಎಷ್ಟು ಎಂದು ಕೇಳಿದ್ದಾರೆ. ಅದರದ್ದು ಆನ್ಸರು ಎಷ್ಟಿರುತ್ತೆ ಅಂದರೆ 9 ಕಕ್ಷೆಗಳು. ಆಧುನಿಕ ಆವರ್ತಕ ಕೋಷ್ಟಕವನ್ನು ಸ್ವಲ್ಪ ನೋಡೋಣ. ಗುಂಪು 1 ಮತ್ತು 2 S ಬ್ಲಾಕ್ ಎಲಿಮೆಂಟ್ಸ್ ಎಂದು ಕರೆಯುತ್ತಾರೆ. 13ರಿಂದ 18ರವರೆಗೆ ಇದನ್ನು P ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರೀತಾರೆ. 3ರಿಂದ 12ರವರೆಗೆ D ಬ್ಲಾಕ್ ಎಲಿಮೆಂಟ್ಸ್ ಎಂದು ಕರೆಯುತ್ತಾರೆ. ಲ್ಯಾಂಥನಾಯ್ಡ್ ಮತ್ತು ಆಕ್ಟನಾಯ್ಡ್ಗಳನ್ನು F ಬ್ಲಾಕ್ ಎಲಿಮೆಂಟ್ಸ್ ಎಂದು ಕರೆಯುತ್ತಾರೆ. ಈಗ ನಾವು S ಬ್ಲಾಕ್ ಎಲಿಮೆಂಟ್ಸನ್ನು ನೋಡೋಣ. S ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಗ್ರೂಪ್ 1, ಗ್ರೂಪ್ 2. ಈ ಗ್ರೂಪ್ 1ಅನ್ನು ಆಲ್ಕಲಿ ಮೆಟಲ್ಸ್ ಅಂತ ಕರೀತಾರೆ. ಗ್ರೂಪ್ 2ಅನ್ನು ಆಲ್ಕಲಿ ಅರ್ತ್ ಮೆಟಲ್ಸ್ ಅಂತ ಕರೀತಾರೆ. ಗ್ರೂಪ್ 1 ಆಲ್ಕಲಿ ಮೆಟಲ್ಸ್ ಅಂದರೆ ಕ್ಷಾರೀಯ ಲೋಹ ಎಂದು ಕನ್ನಡದಲ್ಲಿ ಕರೀತಾರೆ. ಇದನ್ನು ನೆನ್ಪಿಟ್ಕೊಳಕ್ಕೆ ಲೀನಾಕ್ಕೆ ರಾಣಿ CS ಫ್ರೆಂಡ್ ಅಂತ ನಾನು ಟ್ರಿಕ್ಕನ್ನು ಯೂಸ್ ಮಾಡಿದ್ದೇನೆ. ನೀವು ಬೇರೆ ಯಾವುದಾದರೂ ಯೂಸ್ ಮಾಡ್ಕೊಳ್ಬೋದು. ಎಲ್ಲ ಅಂದರೆ ಲೀಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಷಿಯಂ. ಇವುಗಳು ಹೈಲಿ ರಿಯಾಕ್ಟಿವ್ ಇರ್ತವೆ ಆಲ್ಕಲಿ ಮೆಟಲ್ಸು. ಇದಾದಮೇಲೆ ಗ್ರೂಪ್ 2ಅನ್ನು ಆಲ್ಕಲಿ ಅರ್ತ್ ಮೆಟಲ್ಸ್ ಅಂತ ಹೇಳಿದ್ವಿ. ಅವುಗಳು ಉತ್ತಮ ಉಷ್ಣವಾಹಕ, ಲೋಹೀಯ ಗುಣ ಆಗೈತೆ ಮತ್ತು ಉಷ್ಣವಾಹಕಗಳಾಗೈತೆ. ಇವುಗಳನ್ನು ನಾನು ಟ್ರಿಕ್ಕನ್ನು ಯೂಸ್ ಮಾಡ್ಕೊಂಡಿನಿ. ಬೇಟಾ ಮ್ಯಾಗಿಕಾ ಸೆ ಬನ್ ರಹಿ ಅಂತೇಳಿ ಬರ್ದೀನಿ. ಬೆರ್ಲಿಯಂ, ಮ್ಯಾಗ್ನೀಷಿಯಂ, ಕ್ಯಾಲ್ಶಿಯಂ, ಸ್ಟ್ರಾನ್ಷಿಯಂ, ಬೇರಿಯಂ, ರೇಡಿಯಂ. ಮತ್ತು ಅದಾದಮೇಲೆ P ಬ್ಲಾಕ್ ಎಲಿಮೆಂಟ್ಸನ್ನು ಗ್ರೂಪ್ 13ರಿಂದ 18ನೆಯ ಗ್ರೂಪು. ಇಲ್ಲಿ 13ರಿಂದ 18 ಇಲ್ಲಿ ಇರೋವಂಥ ಎಲಿಮೆಂಟ್ಸ್ ಎಲ್ಲನೂ ನಾವು P ಬ್ಲಾಕ್ ಎಂದು ಕರೆಯುತ್ತೇವೆ. 13ನೇ ಗ್ರೂಪನ್ನು ನಾವು ಏನಂತ ಕರಿತೀವಿ ಅಂದರೆ ಬೋರಾನ್ ಫ್ಯಾಮಿಲಿ. 14ನ್ನು ಕಾರ್ಬನ್ ಫ್ಯಾಮಿಲಿ, 15ನ್ನು ನೈಟ್ರೋಜನ್ ಫ್ಯಾಮಿಲಿ, 16ನ್ನು ಆಕ್ಸಿಜನ್ ಫ್ಯಾಮಿಲಿ, 17ನ್ನು ಹಾಲೋಜನ್ ಫ್ಯಾಮಿಲಿ, 18ನ್ನು ನೋಬಲ್ ಗ್ಯಾಸ್ ಜಡಾನಿಲಗಳು ಎಂದು ಕರೆಯುತ್ತೇವೆ. ಇದಾದ ನಂತರ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಇಲ್ಲಿ ಹೇಳಿದ್ವಲ್ಲ 3ನೇಯಿಂದ 12ರವರೆಗೆ ಇರುವಂತಹ ಇವುಗಳನ್ನೆಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಸಂಕ್ರಮಣದ ಧಾತುಗಳು ಅಂತ ಕರಿತೀವಿ ಅಥವಾ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರಿತೀವಿ. ಮತ್ತು ಇವುಗಳ ಬಗ್ಗೆ ನಾವು PUC 12ನೇ ತರಗತಿಯಲ್ಲಿ ನಾವು ನೋಡ್ತೇವೆ ಇದ್ರ ಬಗ್ಗೆ. ಅದಕ್ಕಾಗಿ ನಾನು ಇಲ್ಲಿ ಡೀಟೇಲ್ಡ್ ಆಗಿ ನಿಮಗೆ ಹೇಳಿಲ್ಲ. ಅದಾದಮೇಲೆ F ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಇವುಗಳು ಅಂತ ಹೇಳಿದ್ದೆ, ಲ್ಯಾಂಥನಾಯ್ಡ್ ಮತ್ತು ಆಕ್ಟನಾಯ್ಡ್ಗಳು. ಲ್ಯಾಂಥನಾಯ್ಡ್ ಅಂದರೆ 58ರಿಂದ ಸ್ಟಾರ್ಟ್ ಆಗಿ 71 ಧಾತುಗಳನ್ನು ಒಳಗೊಂಡೈತಿ. ಆಕ್ಟಿನಾಯ್ಡ್ಗಳು 90ರಿಂದ ಸ್ಟಾರ್ಟ್ ಆಗಿ 103 ಎಲಿಮೆಂಟ್ಗಳನ್ನು ಒಳಗೊಂಡೈತಿ. ಇದಾದಮೇಲೆ ನಮಗೆ ಇಲ್ಲಿ ಜಿಗ್ಜ್ಯಾಗ್ ಆಗಿ ಕಾಣಕತ್ತೈತೆ. ಇದನ್ನು ನಾವು ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಈ ಕಡೆ ಇರೋವು ಲೋಹಗಳು, ಈ ಕಡೆ ಇರೋವು ಅಲೋಹಗಳು. ಇವುಗಳ ಎರಡನ್ನು ಬೇರೆ ಮಾಡ್ತಾ ಇರೋದು ಲೋಹಾಭಗಳು. ಇವುಗಳ ಮೇಲೆ ಒಂದು ಕ್ವಶನ್ ಬಂದಿತ್ತು, ಲೋಹಾಭಗಳಲ್ಲಿ ಇವುಗಳಲ್ಲಿ ಯಾವುದು ಮೆಟಲಾಯ್ಡ್ ಅಂತ ಕೇಳಿದ್ರು ಒಂದ್ಸಲ. ಅದಕ್ಕೆ ನಾನು ಲೋಹಾಭಗಳನ್ನು ಬರೆದಿದ್ದೇನೆ. ಬೋರಾನು, ಸಿಲಿಕಾನು, ಜರ್ಮೇನಿಯಂ, ಆರ್ಸೆನಿಕ್, ಆ್ಯಂಟಿಮನಿ ಮತ್ತು ಟೆಲೋರಿಯಮ್ಮು ಮತ್ತು ಪೊಲೋನಿಯಮ್ಮು.